ಹಲೋ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ ಆರಾಮದಿರತ್ ನಾ ತಿಳ್ಕೊತೀನಿ. ಇವತ್ತು ಏನು ಮಾಡೋಣ ಅಂದ್ರೆ ಒಂದು ಉತ್ತರ ಕನ್ನಡ ಸ್ಪೆಷಲ್ ಅಂಟಿನ ಉಂಡೆ ಮಾಡೋಣಂದ್ರಿ. ಇದನ್ನು ಸಣ್ಣ ಹುಡುಗರು ಸ್ಪೆಷಲ್ಲಾಗಿ ಇದನ್ನು ಬಾಣಂತಿಯರಿಗೆ ತಿನ್ನಕಂತ ಮಾಡ್ತಾರೆ. ಇದನ್ನು ಮಾಡಕ್ಕೆ ನಾವು ಫಸ್ಟ್ ದ್ರಾಕ್ಷಿ, ಅಂಟು, ಬಾದಾಮ್, ಗಸಗಸೆ, ಆಳ್ವಿ, ಗೋಡಂಬಿ, ಕೊಬ್ಬರಿ, ಒಣ ಕೊಬ್ಬರಿ, ಖಜೂರ್ ತೊಗೊಂಡಿನಿ ನೋಡ್ರಿ. ನಾ ಫಸ್ಟ್ ತುಪ್ಪನ ಬಿಸಿ ಮಾಡಕ್ಕೆ ಹಾಕ್ಕೊಂಡೀನಿ ರೀ. ಒಂದು ಬಾಳ್ಗಿ ಒಳಗೆ ಅಥವಾ ಕಡಾಯಿ ಒಳಗೆ ತುಪ್ಪನ ಬಿಸಿ ಮಾಡಕ್ಕೆ ಇಟ್ಕೊಂಡೀನಿ ರೀ. ಸ್ವಲ್ಪ ಬಿಸಿ ಆಗಾನ ನಾ ಏನು ಮಾಡ್ತೀನಿ, ಫಸ್ಟ್ ನಾವು ಅಂಟನ್ನು ತಕ್ಕೋಬೇಕು ರೀ. ಹಾಕ್ಕೊಂಡೆ ನಾ ಸ್ವಲ್ಪ ಅಂಟು ಹಾಕ್ಕೊಂಡು ತಗೊಳಕತ್ತೀನಿ ನೋಡ್ರಿ. ಇಲ್ಲೇ ಇದು ಅಂಟು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ರೀ. ಗೋಲ್ಡನ್ ಬ್ರೌನ್ ಕಲರ್ ಬಂತನ ಫ್ರೈ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ಅಂದ್ರೆ 3 ಸರಿ ಹಾಕ್ಕೊಂಡೀನಿ ರೀ. ನಿಮಗೆ ಎಷ್ಟು ಸರಿ ಬೇಕಲ್ಲ ಅಷ್ಟು ಸರಿ ಹಾಕೋರಿ. ನಾನಿಲ್ಲಿ 1 ಕಿಲೋ ಕೊಬ್ಬರಿದ ಅಂಟಿನ ಉಂಡೆ ಮಾಡಕತ್ತೀನಿ ನೋಡ್ರಿ. ಸೊ ಹಾಗಾಗಿ ನಾ ಇಲ್ಲಿ 50 ಗ್ರಾಮಸ್ ಅಂಟು ತೊಗೊಂಡೀನಿ ರೀ. ನಿಮಗೆ ಎಷ್ಟು ಬೇಕಲ್ಲ ಅದ್ರ ಮೇಲೆ ನೀವು ತೊಗೋಬೋದು ನೋಡ್ರಿ. ನಾ ಇಲ್ಲಿ 50 ಗ್ರಾಮ್ ಅಂಟನ್ನು 3 ಸರಿ ತಕ್ಕೊಂಡೀನಿ ರೀ. ಬಾಳ್ಗೆ ಹಾಕಿ ಬಿಸಿ ಮಾಡ್ಕೊಂಡೀನಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ ಈ ರೀತಿ. ಮತ್ತು ಇದನ್ನು ನಾನು ಇಲ್ಲೇ ಪ್ಲೇಟಿಗೆ ತಗೊಳಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಇರ್ತೈತಲ್ಲ ರೀ ಅಂಟು, ಲಾಸ್ಟಿಗೆ ಅದನ್ನು ಹಾಕ್ಕೊಂಡು ನಾನು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊತೀನಿ ನೋಡ್ರಿ. ಒಮ್ಮೆ ಭಾಳ ಹಾಕಿದ್ರೆ ಇದೇನಾಗಿರುತ್ತಂದ್ರೆ ಚೆಂದಾಗಿ ಅಂಟು ಫ್ರೈ ಆಗಂಗಿಲ್ಲ ರೀ. ಆಮೇಲೆ ಅಂಟು ಹುರಿದ್ಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಬರ್ಬೇಕು ರೀ. ಅದು ಹಂಗೆ ಬಂದ ಮೇಲೆ ಅಂಟು ಕ್ರಿಸ್ಪಿನೆಸ್ ಇರ್ತೈತೆ ರೀ. ಇದು ನೆಕ್ಸ್ಟ್ ನಾ ಇದಕ್ಕೇನು ಹಾಕ್ಕೊತೀನಿ ಅಂದ್ರೆ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ. ಇಲ್ಲಿ ನಾನು 1 ಬೌಲ ಬಾದಾಮಿ ಇಟ್ಕೊಂಡಿದ್ಲ, ಬಾದಾಮಿ ಹಾಕ್ಕೋತೀನಿ. ಈ ಬಾದಾಮಿ ಹೆಂಗೆ ಫ್ರೈ ಆಗಬೇಕಪ್ಪ ಅಂತಂದ್ರೆ ಇದು ಹಂಗೆ ಈಗ ಪಾಪ್ಕಾರ್ನ್ ಎಲ್ಲ ಸಿಡಿತಿರ್ತವಲ್ಲ ರೀ, ಹಂಗೆ ಈ ಬಾದಾಮಿ ಏನಾಕೈತಿ ಸಿಡಿತೈತಿ. ಇದು ಸ್ವಲ್ಪ ಸ್ಮೆಲ್ ಬರ್ತೈತೆ ರೀ. ಬಾದಾಮ ತುಪ್ಪದ ಕುಡಿಸಿದ ಒಂಥರ ಸ್ಮೆಲ್ ಬರ್ತೈತಲ್ಲ, ಆ ಸ್ಮೆಲ್ ಅಥವಾ ಪಾಪ್ಕಾರ್ನ್ ಸಿಡಿದಂಗೆ ಬಾದಾಮಿ ಸಿಡಿತಿರ್ತೈತಿ. ಆ ಟೈಮ್ಗೆ ಫ್ರೈ ಮಾಡಿ ಆವಾಗ ಒಂದು 2-3 ಸೌಂಡ್ ಬರೋಣ ಅದನ್ನು ನಾವು ತೆಗಿಬೇಕು ನೋಡ್ರಿ. ಬಾದಾಮಿ ಇದು ಗೋಲ್ಡನ್ ಬ್ರೌನ್ ಅಂದರೆ ಆಲ್ಮೋಸ್ಟ್ ಬ್ರೌನ್ ಇರ್ತೈತಿ. ಸ್ವಲ್ಪ ಬ್ರೌನಿಷ್ ಬರೋ ಟೈಪ್, ಇನ್ನೂ ಸ್ವಲ್ಪ ಬ್ರೌನಿಷ್ ಬರೋ ಟೈಪ್ ಫ್ರೈ ಮಾಡ್ಕೋಬೇಕು ರೀ. ಇದನ್ನು ನೋಡ್ರಿ ಇಲ್ಲೇ ಕಾಣತ್ತಿಲ್ಲ ಆ ಥರ ಹೊಡಿತೈತೆ ರೀ ಬಾದಾಮಿ. ಅವಾಗ ನೀವೇನು ಮಾಡಬೇಕು, ಓಕೆ ಇದು ರೆಡಿ ಆಗೈತಿ ಅಂಥೇಳಿ ನಾವು ಇದನ್ನು ಒಂದು ಅರ್ಧ ಪ್ಲೇಟ್ ಒಳಗೆ ಸೈಡ್ ತಗೊಳಕತ್ತೀನಿ ನೋಡ್ರಿ. ಹೊಳ್ಳಿ ಇದ್ರಾಗ ತುಪ್ಪ ಅಂತಾರೆ ಇದನ್ನಾಗಿಲ್ಲ, ಅದಕ್ಕೆ ಹೊಳ್ಳಿ ನಾವು ವಾಪಸ್ ಅದೇ ತುಪ್ಪದೊಳಗೆ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿಲ್ಲ. ಈ ಗೋಡಂಬಿ ಭಾಳ ಫ್ರೈ ಮಾಡಬಾರ್ದು ರೀ. ಸ್ವಲ್ಪ ಲೈಟ್ ಗೋಲ್ಡನ್ನು ಅಲ್ಲ ಅತಿಸಿ ಗೋಲ್ಡನ್ನು ಬರಬಾರ್ದು ರೀ. ಇದು ಹಾಗೆ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಸೈಡ್ ತಕ್ಕೊಂಬಿಡ್ಬೇಕು ರೀ. ಇದನ್ನು ಭಾಳ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು ರೀ. ಇದನ್ನು ನಾ ಅದೇ ಪ್ಲೇಟ್ ಒಳಗೆ ಸೈಡ ಇವನ್ನ ತಗೊಳಕತ್ತೀನಿ ನೋಡ್ರಿ. ನೆಕ್ಸ್ಟ್ ನಾ ಇದಕ್ಕೆ ಏನು ಹಾಕ್ಕೋತೀವಪ್ಪ ಅಂತಂದ್ರೆ ದ್ರಾಕ್ಷಿ ಹಾಕ್ಕೊಂಡು, ದ್ರಾಕ್ಷಿ ಎಣ್ಣೆ ಕರಿದ್ಬಿಟ್ಲೆ ಒಂಥರ ಸ್ಪಾಂಜ್ ಟೈಪ್ ಕಲರ್ ಚೇಂಜಸ್ ಬರ್ತೈತೆ ನೋಡ್ರಿ, ವೈಟಿಶ್ ಬರ್ತೈತೆ. ಹಂಗೆ ಆದಮೇಲೆ ಅಷ್ಟು ಅದರಲ್ಲೇ ಹಾಕ್ಕೊಂಡು ಕರ್ಕೊಳಕತ್ತೀವಿ ನೋಡ್ರಿ ಪೂರೆ. ದ್ರಾಕ್ಷಿ ಫ್ರೈ ಆಗೈತೆ ರೀ, ನಾವು ತಕ್ಕೊಂಡಿವಿ ರೀ. ಇದಕ್ಕೆ ನಾವು ಆಳ್ವಿ ಹಾಕ್ಕೊಳಕತ್ತೀವಿ ರೀ. ಇದಕ್ಕೆ ಆಳ್ವಿ ಹಾಕ್ಕೊಂಡು ಗಸಗಸೆ ಎರಡೂ ಕೂಡಿಸಿ ನಾವು ಅದೇ ತುಪ್ಪದಾಗ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ. ಈ ತುಪ್ಪದಾಗ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಚಟ್ಪಟ್ ಅಂತ ಹಿಡಿತೈತೆ ರೀ. ಆಮೇಲೆ ಗೋಲ್ಡ್ ಕಲರ್ ಬರ್ತೈತೆ ನೋಡ್ರಿ. ಇದನ್ನ ಒಂದು 2 ನಿಮಿಷ ಚೆಂದಾಗ ಫ್ರೈ ಮಾಡ್ಕೋಬೇಕು ರೀ. ಇದು ಈ ಕಲರ್ ಬರ್ತೈತೆ ನೋಡ್ರಿ. ನೋಡಿರಿ ಚಟ್ಪಟ್ ಅಂತ ಹೇಳಿ ಸಿಡ್ಯಾಕತ್ತೈತೆ ರೀ. ಈಗ ನಾವೇನು ಮಾಡ್ತೀವಿ ಅಂದ್ರೆ ನಾನು ಸ್ವಲ್ಪ ಆಡಿಸ್ಕೊತೀವಿ, ಅಲ್ಲಿ ಗಸಗಸಿನೂ ಹಾಕಿರ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ
ಈಗ ನಾವು ಸಿಡಾಕತ್ತವ್ರಿ. ಈಗ ನಾವೇನು ಮಾಡ್ತೀವಿ ಅಂದ್ರೆ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಸ್ವಲ್ಪ ಖಜೂರ, ನಮ್ಗೆ ಖಜೂರ ಪೂರ ಸಿಗ್ಲಿಕ್ಕಂದ್ರೆ ಲಯನ್ ಡೇಟ್ಸ್ ಒಳಗೆ ಬೀಜ ಇಲ್ಲದ್ದು ಒಂದು ಬರ್ತೈತೆ ನೋಡಿರಿ. ಸೊ ಅದನ್ನು ನಾವು ಖಜೂರ ತಂದು ಸ್ವಲ್ಪ ಒಂದು 2 ನಿಮಿಷ ಅದನ್ನು ಬೆಚ್ಚಗೆ ಮಾಡ್ಕೊಳಕತ್ತೀವಿ ರೀ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಆಯ್ತಲ್ಲ ರೀ, 2 ನಿಮಿಷ ಬೆಚ್ಚ ಮಾಡ್ಕೋಬೇಕು ರೀ ಇದನ್ನ. ಅದು ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕಾದ್ರೆ ಮತ್ತು ಎಲ್ಲನೂ ಫ್ರೈ ಮಾಡುವಾಗ ಲೋ ಫ್ಲೇಮ್ ಒಳಗಿಟ್ಟು ನಾವೆಲ್ಲನೂ ಫ್ರೈ ಮಾಡ್ಬೇಕಾಕೈತೆ ರೀ. ಇದನ್ನು ನಾವೇನು ಮಾಡ್ತೀವಿ ಅಂದ್ರೆ ತಕ್ಕೊಂಡು ಕೊಬ್ಬರಿನ 1 kg ಕೊಬ್ಬರಿ ರೀ ಇದು. ಈ 1 kg ಕೊಬ್ಬರಿನ ತುಪ್ಪದಾಗ ಹುರ್ಕೋಬೇಕು ರೀ. ಅಂದ್ರೆ ಒಂದು 5 ನಿಮಿಷ ಹುರ್ಕೋಬೇಕು ನೋಡಿರಿ ಇದನ್ನ. ಹಂಗೆ ಕೈ ಬಿಡ್ಲಂಗಾರಿ ಮತ್ತು ಲೋ ಫ್ಲೇಮ್ ಇಟ್ಟು ಹುರಿಬೇಕು ರೀ ಇದನ್ನು. ಲೋ ಫ್ಲೇಮ್ ಇಟ್ಟು ಒಂದು 5 ನಿಮಿಷ ಹುರಿಬೇಕು ರೀ ಇದನ್ನು. ನೋಡತ್ತಿರಲ್ಲ ಈ ಕಲರ್ ಬಂದ ಮ್ಯಾಗ ಇದು ಎಲ್ಲನೂ ಒಂದು 5 ನಿಮಿಷ ಆರ್ಬೇಕು ರೀ. ನಾ ಅಷ್ಟರೊಳಗೆ ಏನು ಮಾಡ್ತೀನಿ, ಚಿಕ್ಕ ಮಕ್ಳು ಯಾವತ್ತೂ ಅಂಟನ ತಿನ್ನಂಗಿಲ್ಲ, ಹಲ್ಲಿಯೊಳಗೆ ಜಿಗಿತೈತಿ ಅಂಥೇಳಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಅಂದ್ರೆ ಒಂದು ಕೈಯಲ್ಲಿ ಒಂದು 2-3 ಸ್ಪೂನಷ್ಟು ತೊಗೊಂಡು ಪೂರ ಪೇಸ್ಟ್ ಮಾಡ್ಕೊಂಡು ಇದನ್ನು ಹಾಕ್ಕೊಂಡೀನಿ ರೀ. ಸಣ್ಣ ಮಕ್ಳು ತಿನ್ನಂಗಿಲ್ಲ ಅನ್ನೋ ಸಂಬಂಧ. ಆಮೇಲೆ ಬಾದಾಮು ಗೋಡಂಬಿನ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಎರಡೂ ಹೆಂಗೆ ಮಿಕ್ಸ್ ಆಗ್ಬೇಕಂದ್ರೆ ಇದು ಒಂದು 2 ರೌಂಡಷ್ಟು ಹಾಕ್ಬೇಕು ರೀ. ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಲ್ಲ, ಹಿಂಗೆ ಮಿಕ್ಸಿಗೆ ಹಾಕ್ಬೇಕು ರೀ ಇದನ್ನು ನಾನು ಒಂದು ಬುಟ್ಟಿ ಒಳಗೆ ನಾನು ಸೈಡ್ ತಕ್ಕೋತೀನಿ ನೋಡಿರಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಹಾಕ್ಕೋಬೇಕಂದ್ರೆ ಒಣ ಕೊಬ್ಬರಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಹಾಕ್ಕೋಬೇಕು ರೀ. ನಾನು ಸ್ವಲ್ಪ ತೊಗೊಂಡು ಹಾಕ್ಕೊಳಕತ್ತೀನಿ ರೀ. ಯಾಕಂದ್ರೆ 1 kg ಒಣ ಕೊಬ್ಬರಿ ಇರೋದ್ರಿಂದ ನಾನು ಸ್ವಲ್ಪ ಈ ರೀತಿ ಬರ್ಬೇಕು ರೀ ಇದು ಒಣ ಕೊಬ್ಬರಿ. ಸೊ ಇದನ್ನು ಏನು ಮಾಡ್ತೀನಿ, ಇನ್ನೊಂದು 2 ರೌಂಡ್ ಹಾಕ್ಕೊಂಡೀನಿ. ಈ ರೀತಿಯೇ ಬರ್ಬೇಕಾರೆ ಇನ್ನೊಂದು ಸ್ವಲ್ಪ ಆಗಲಿ ಅಂಥೇಳಿ ಇನ್ನೊಂದು ಸ್ವಲ್ಪ ಆಗ್ಲಂಥೇಳಿ ಹಾಕ್ಕೊಂಡೀನಿ ನೋಡಿರಿ. ನಾ ಲಾಸ್ಟಿಗೆ ಇದನ್ನೇ ಖಜೂರ ಹಾಕ್ಕೊಂಡೀನಿ ರೀ. ಎಲ್ಲ ಕೊಬ್ಬರಿ ಹಾಕ್ಕೊಂಡೆ ನಾವು ಒಂದಿದೆ ಇಷ್ಟು ಕೊಬ್ಬರಿ ಆತು ರೀ ಇದು. ಇದನ್ನು ಒಂದು ಬೌಲಿಗೆ ತಗೋತೀನಿ ರೀ ನಾ ಸೈಡ. ಮತ್ತು ಈ ಕೊಬ್ಬರಿ ಏನು ಇಟ್ಕೊಂಡಿದ್ದೆಲ್ಲ ಇದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ, ನಿಮಗೆ ಶುಗರ್ ಅಥವಾ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೋಬೇಕಾಗೈತೆ ರೀ. ಯಾಕಂದ್ರೆ ಖಜೂರು ಸ್ವೀಟ್ ಇರ್ತೈತೆ ಆಲ್ಮೋಸ್ಟ್. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನಮಗೆ ಎಷ್ಟು ಟೇಸ್ಟಿ ಬೇಕಲ್ಲ ಶುಗರು ಅಥವಾ ಅದನ್ನು ನಾವು ಅಷ್ಟು ಕನ್ಸಿಸ್ಟೆಂಟಿ ನಾವು ಹಾಕ್ಕೋಬೋದು ನೋಡಿರಿ. ನಮಗಂತೂ 100-200 ಗ್ರಾಮ್ಸ್ ನಮಗೆ ಸ್ವೀಟ್ನೆಸ್ ಬೇಕಾಗಿತ್ತು. ಸೊ ನಾವು 200 ಗ್ರಾಮಷ್ಟು ಬೆಲ್ಲನೂ ಕೂಡಿಸ್ಕೊಂಡ್ವಿ ನೋಡಿರಿ ಇದಕ್ಕೆ ಫಸ್ಟು ಎಲ್ಲ ಇತ್ತಲಲ್ಲಿ ಬಾದಾಮ್ ಪೌಡ್ರ್, ಗೋಡಂಬಿ ಬಾದಾಮ್ ಪೇಸ್ಟ್ ಪೌಡ್ರ್ ಮಾಡ್ಕೊಂಡಿದ್ವಿ, ಅದು ಮತ್ತು ಅಂಟು ಹಾಕ್ಕೊಳಕತ್ತೀವಿ ರೀ. ಆಮೇಲೆ ಇದಕ್ಕೆ ಖಜೂರ್ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡಿವಿ ರೀ. ಇನ್ನು ಬೆಲ್ಲ ಕೂಡಿಸ್ಕೊಂಬಂದಿದ್ದನ್ನು ಹಾಕ್ಕೊಂಡಿವಿ ರೀ ಇದಕ್ಕೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು ರೀ ನೋಡಿರಿ ಇದಕ್ಕೆ. ಹಾಕ್ಕೊಂಡು ಇಲ್ಲಿ ನೋಡ್ರಿ ಹೆಂಗೆ ಕಲಸಾಕತ್ತೈತಲ್ಲ, 2 ಕೈಯಿಂದ ಪೂರ ಮಿಕ್ಸ್ ಆಗ್ಬೇಕು ರೀ ಇದಕ್ಕೆ. ಪೂರ ಮಿಕ್ಸ್ ಆಗಬೇಕು. ಇದನ್ನು ಹೆಂಗಂದ್ರೆ ಅಂದರೆ ಖಜೂರ ಹಾಕಿರ್ತೈತಲ್ಲ ಅದು ಸ್ವಲ್ಪ ಪೇಸ್ಟ್ ಕತೆ ಆಗಿರ್ತೈತೆ ರೀ. ಸೊ ಹಾಗಾಗಿ ಇದನ್ನು 2 ಕೈಯಿಂದ ಪೂರ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನೆಲ್ಲನೂ ಒಂದಕ್ಕೆ ಆಗ್ಬೇಕು ರೀ ಇದೆಲ್ಲನೂ. ಇಲ್ಲಿ ನೋಡತ್ರಿ ಈಗ ಅಂಗೈ ಹಚ್ಬೇಕು ರೀ. 2 ಹಿಡ್ದು ಅಂಗೈ ಹಚ್ಚಿ ತಿಕ್ಬೇಕಂತಾರಲ್ಲ, ಅದು ಹಂಗೆ ಅಂಗೈ ಹಚ್ಚಿ ತಿಕ್ಬೇಕು ರೀ. ನಾ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ನೋಡಿರಿ ಮೇಲೆ. ಒಂದಿಷ್ಟು ಕೊಂಡ ತುಪ್ಪ ಹಾಕ್ಕೊಂಡು ಈಗ 2 ಕೈಲೇ ಉಂಡೆ ಕಟ್ಬೇಕು ನೋಡಿರಿ. ಒಬ್ಬೊಬ್ರಿಗೆ 1 ಕೈಲೇ ಕಟ್ಟಕ್ಕೆ ಬರ್ತೈತಿ, ಒಬ್ಬೊಬ್ರಿಗೆ 2 ಕೈಲೇ ಕಟ್ಟಕ್ಕೆ ಬರ್ತೈತಿ. ನಮ್ಮ ಅತ್ತೆಯವ್ರಿಗಂತೂ 2 ಕೈಲೇ ಉಂಡೆ ಕಟ್ತಾರೆ ನೋಡಿರಿ. ಸೊ ಅವರು 2 ಕೈಲೇ ಉಂಡೆ ಕಟ್ಟಾಕತ್ತಾರೆ. ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಕಟ್ಟಾತಾರೆ. ನಾನು ಇಲ್ಲೇ 1 ಕೈಲೇನ ಉಂಡೆ ಕಟ್ಟಾಕತ್ತೀನಿ ನೋಡಿರಿ. ಇದನ್ನ ಯಾವತ್ತೂ ತಿಕ್ಕಿನೇ ಕಟ್ಬೇಕು ರೀ. ಎಲ್ಲ ಮಿಕ್ಸ್ ಇರ್ತೈತಲ್ಲ ತಿಕ್ಕಿ ಕಟ್ಬೇಕು ರೀ ಇದನ್ನು. ನಾವಿಲ್ಲಿ ನೋಡಿರಿ ಎಷ್ಟು ಸ್ಪೀಡಾಗಿ ನಾವು ಉಂಡೆ ಕಟ್ಟಾಕತ್ತೀವಿ. ನೋಡಿರಿ ಈಗ ಎಲ್ಲರೂ ಬಾಣ್ತಿಯರಾಯ್ತು ಚಿಕ್ಕ ಮಕ್ಕಳಾಯ್ತು ಆರೋಗ್ಯಕರವಾದಂತಹ ಅಂಟಿನ ಉಂಡೆ ರೆಡಿ ಆಗೈತೆ ನೋಡಿರಿ. ಇದನ್ನು
ಹೆಂಗೈತಂತ ಹೇಳ್ಬೇಕಂದ್ರೆ ಮಸ್ತ್ ಆಗ್ಯಾವ